ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನಮ್ಮ ಚಿಕ್ಕಬಳ್ಳಾಪುರ ಆಲೋಕೂಟದ ಚುನಾವಣೆಯಲ್ಲಿ ನಡೆದಂಥ ವಿಷಯಗಳು ಸಾಮಾನ್ಯವಾಗಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಏನೇನಾಯಿತು ಅಂತ. ಆದರೆ ಇದು ಮೊದಲನೇ ಸರ್ತಿ ಏನೇನೋ ಜಾತಿಗಳು ದುಡ್ಡಮಿಷ ಇನ್ನೊಂದು ಹೇಳ್ತಾ ಇರೋದೆಲ್ಲ ಇದು ಮೊದಲನೇ ಚುನಾವಣೆ. ಇಂಥ ಒಂದು ಚುನಾವಣೆನ ನಾವೆಲ್ಲ ಅಂದ್ಕೊಂಡೇ ಇಲ್ಲ ಈ ಥರ ಆಗ್ತದೆ ಅಂತ. ಅದೇನು ಈ ಮ್ಯಾಜಿಕಲ್ಲಿ ಮಾಡ್ತಾರೆ ನೋಡು, ಹಂಗಾಗೋಯ್ತು ನಮ್ಗೆ ಅಲ್ಲಿ ಅನೌನ್ಸ್ ಆಗೋವರೆಗಾಗಿ. ಏನು 51 ಜನ ನಾವು ಇದು ಪ್ರವಾಸ ಕಳಿಸಿ, ಪ್ರವಾಸದಿಂದ ಬಂದು ಮತ್ತೆ ನಮ್ಮ ಮಂತ್ರಿಗಳು ಅವತ್ತು ಅಲ್ಲಿ ಬಂದು ಎಲ್ಲಿ ನಮ್ಮ ಇದ್ದಿದ್ದ ಕಡೆ ಬಂದು ಬೆಳಗ್ಗೆ ಮಾತಾಡಿ ಎಲ್ರಿಗೂ ಹೇಳಿದ್ರು, ನೋಡಪ್ಪ ಇದರಲ್ಲಿ ಏನು ಆಮಿಷಗಳು ಇನ್ನೊಂದು ಬೇಡ, ಪಕ್ಷದ ನಿಷ್ಠೆ ಇಟ್ಕೊಂಡು ಕೆಲಸ ಮಾಡಿರಿ ಅಂತ. ಅವ್ರಿಗೆ ಆವಾಗಲೇ ಸ್ವಲ್ಪ ಪ್ರೂಫ್ ಇತ್ತಂತೆ, ಅದು ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳಲಿಲ್ಲ. ಅವ್ರ ಮನಸ್ಸಲ್ಲಿ ಇದ್ದಿದ್ದು ಹೇಳಿದ್ರು, ನೀವು ನ್ಯಾಯ ವೋಟ್ ಮಾಡಿರಿ, ಇವೆಲ್ಲ ಇಟ್ಕೊಂಡ್ಬೇಡ್ರಿ ಅಂತ. ಆದರೆ ಜನ ನಮ್ಮಲ್ಲೇ, ಏನು ಬೇರೆ ಅಲ್ಲ, ನಮ್ಮಲ್ಲಿ ಇದ್ದಂಥ ಒಂದು ಜನನೇ ಅದನ್ನು ಪರಿವರ್ತನೆ ಮಾಡಿದ್ರು. ಯಾಕೆ ಮಾಡಿದ್ರು ಏನು ಅಂತ ನಾವು ಹೇಳ್ತಾರೆ. ಈಗ ಜಾತಿ ಇನ್ನೊಂದು ಅಂತ. ಈಗ ಇವರು 3-4 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಅವತ್ತಿಲ್ಲದ ಜಾತಿ ಇವತ್ತೇನಕ್ಕೆ ಬಂತು? ಅದೇನೋ ಅವ್ರ ವೈಯಕ್ತಿಕನೇ ಇತ್ತೋ ಇನ್ನೊಂದಿತ್ತೋ ಅದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಆದರೆ ಇಂಥ ಒಂದು ಚುನಾವಣೆನ ನಾವು ನಮ್ಮ ಒಂದು ಸರ್ವಿಸಲ್ಲಿ ಇದೊಂದನ್ನೇ ನೋಡಿದ್ವಿ. ಯಾಕೆ ಇವರು ಮಾತು ತಪ್ಪಿದ್ರು, ಯಾಕೆ ಇವರು ಎಡುವುದ್ರು, ಏನು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಆದರೆ ಯಾರು ಮಾಡಿದರೆ ಅವ್ರಿಗೆ ಅರ್ಥವಾಗಿರ್ಬೋದು, ಇಲ್ಲ ಚಿನ್ನಪ್ಪನವ್ರಿಗೆ ಮತ್ತು ನಿಂತಿರೋದಕ್ಕೆ ಅವ್ರಿಗೆ ನನ್ನ ಅರ್ಥವಾಗಿದ್ದರೆ ಹೇಳ್ಬೋದು. ನಮಗಂತೂ ಅರ್ಥವಾಗಿಲ್ಲ. ಎಷ್ಟು ದಿನ ನಾವು ರಾಜಕೀಯದಲ್ಲಿದ್ದು ಈ ಥರ ಆಗ್ತದೆ, ಏನೋ 1-2 ಆಗ್ಬೋದು. ಆದರೆ ಅರ್ಧಕ್ಕರ್ಧ ಆಗಿಬಿಟ್ರೆ ಏನು ಅರ್ಥ ಏನು? ಈಗ ಅವಲಪ್ಪನ ಹೇಳಿದ್ದು ನಮ್ಮವರು 20 ಜನ ಅವರು ಏನು ಸೈನಿಕರಪ್ಪ ಬಂದು ಓಟ್ ಹಾಕೋದ್ರು ಅಂತ ಹೇಳಿದ್ರು, ಒಪ್ಕೊಳ್ಳೋಣ. ಅವರು ಪಕ್ಷನಿಷ್ಠೆ ಅವರಿದ್ದು, ಅವ್ರು ಹಾಕ್ಕೊಂಡ್ರು. ಆದರೆ ನಮ್ಮವರು ಅವ್ರಿಗೆ ಎಷ್ಟು ಓಟ್ ಇತ್ತು ಅಷ್ಟು ಜನ ಆ ಕಡೆ ಬದಲಾವಣೆ ಆಗಿದ್ದಾರಲ್ಲ, ಇದು ಯಾವ ನಿಷ್ಠೆ ಅಂತ ನಮ್ಗೆ ಅರ್ಥವಾಗ್ತಾ ಇಲ್ಲ. ಅದನ್ನು ಜನ ನೋಡ್ತಾ ಇದ್ದಾರೆ. ಅದಷ್ಟಕ್ಕೆ ಅದೇ ಈಚೆಗೆ ಬರ್ತದೆ, ಬರ್ದೇ ಏನಿಲ್ಲ. ಆದರೆ ಇದಂತೂ ಯಾರಿಗೂ ಆಗಬಾರ್ದು, ಆಗುವಂಥ ವಿಷಯ ಅಲ್ಲ ನನ್ನ ಒಂದು ಇದರಲ್ಲಿ. ಈಗ ನನ್ನ ಒಬ್ಬ ಅಧ್ಯಕ್ಷರು ಮಾಡಬೇಕಾದ್ರೆ ಇವರು ಗ್ರಾಮಕ್ಕೆ ಇನ್ನೊಂದಕ್ಕೆ ಏನೋ ಒಳ್ಳೆಯದು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಅಧ್ಯಕ್ಷರು ಮಾಡ್ತಾರೆ. ಅಧ್ಯಕ್ಷರು ಬಂದು ಇಲ್ಲಿ ಬದಲಾವಣೆ ಆಗ್ತಾರೆ ಅಂದರೆ ಈ ಸಮಸ್ಯೆ ಉಳಿತದ? ಈ ಸಮಸ್ಯೆ ಉಳಿಯಲ್ಲ. ನಾನು ನನ್ನ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೀಟಿಂಗ್ ಇದ್ದು ಹೋದರೆ ನಾವು 5 ಲಕ್ಷ ಕೊಟ್ಟಿದ್ದೀವನ ಒಂದು ಕ್ಯಾಂಡಿಡೇಟ್ಗೆ. ನೀವು ಏನೋ ಒಂದು ಹೇಳ್ಬಿಡ್ತಾರೆ, 5 ಲಕ್ಷ ಕೊಟ್ಟಿದ್ದೀವಿ, ಆ ಕಡೆ ಒಂದು ಸ್ಕೂಟಿ ಕೊಟ್ಟವ್ರೆ, ಈ ಕಡೆ ಒಂದು ಅರ್ಧ kg ಬೆಳ್ಳಿ ಕೊಟ್ಟವ್ರೆ, ಇವೆಲ್ಲ ಕೊಟ್ಟವ್ರೆ ಅಂತ ಹೇಳಿದಾಗ ಈ ಸಮಸ್ಯೆ ಉಳಿತದ? ನಾಳೆ ಬೆಳಗ್ಗೆ ಈ ಸಮಸ್ಯೆ ಕಮಿಟಿ ಆಗ್ತದೆ ನೋಡು. ಕಮಿಟಿನಲ್ಲಿ ಅಧ್ಯಕ್ಷರು ಮಾಡೋಕ್ಕಾಗಲ್ಲ. ಅಧ್ಯಕ್ಷರು ಮಾಡಿದಿರೋ ಒದ್ದಾಡಿಬಿಟ್ಟು ಸೂಪರ್ ಸೈಡ್ ಆಗ್ತದೆ. ಅದು ಅಲ್ಲ, ನನ್ನ ಒಂದು ಅನಿಸಿಕೆ. ಸೂಪರ್ ಸೈಡ್ ಆಗ್ತದೆ. ಸೂಪರ್ ಸೈಡ್ ಆದಾಗ ಈ ಸಮಸ್ಯೆಗಳಲ್ಲಿ ಹಿಂಗೆ ಆಗ್ತಾ ಹೋಗ್ತಾ ಇದ್ದರೆ ಇದೇ ಹೋಗ್ಬಿಡ್ತು, ಏನು ಯೋಜನೆನೇ ಹೊರಟೋಗ್ತದೆ, ಆ ಮಟ್ಟಕ್ಕೆ ಬರ್ತದೆ. ಈಗ ಒಂದು ಕ್ಯಾಂಡಿಡೇಟು ಲಕ್ಷಗಳು ಕೋಟಿಗಳು ತಗೊಂಡೋಗಿ ಸುರಿಬೇಕಾದ್ರೆ ಅವನ ಮೈಂಡಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಬೇಕು ಅಂತ ಅವನ ಆಲೋಚನೆ ಮಾಡಿರ್ತಾನೆ. ಈಗ 50 ಜನಕ್ಕೆ 5-5 ಲಕ್ಷ ಕೊಟ್ಟರೆ ಎಷ್ಟಾಯಿತು?
ಹಾಂ 2.5 ಕೋಟಿ ಆಯಿತು. 2.5 ಕೋಟಿ ಅವನು ಇಲ್ಲಿ ಖರ್ಚು ಮಾಡಿ ಅವನು ಎಷ್ಟೊಂದು ಸಂಪಾದನೆ ಮಾಡಬೇಕು ಅಂತ ಹೋಗ್ತಾನೆ. ಆವಾಗ ಯೋಜನೆ ಏನಾಗ್ತದೆ, ಆ ಸಂಸ್ಥೆ ಏನಾಗ್ತದೆ, ಮುಗಿದೋಯ್ತು. ಇಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡು ನಾಳೆ ನಮ್ಮ ನಾಯಕರೇ ಇರ್ಬೋದು, ನಮ್ಮ ನಾಯಕರು ಅವರ ಒಂದು ಇದನ್ನು ಇವರು ಅಳಿಸ್ತಾ ಇದ್ದಾರೆ. ಈಗ ಅವ್ರಿಗೇನು ಗೌರವ ಇತ್ತು ಏನಿತ್ತು ಅನ್ನೋದನ್ನು ಇವತ್ತು ಪೇಪರ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ನಮ್ಮನ್ನೇ ಆಶ್ಚರ್ಯ, ಏನಪ್ಪ ನಿಮ್ಮ ತಾಲೂಕಲ್ಲಿ ಹಂಗೆ ಆಗಿಬಿಟ್ಟದೆ ಅಂದರೆ ಇನ್ಯಾವ ತಾಲೂಕುಗಳಲ್ಲಿ ಇರ್ತದೆ ಅಂತ ಕೇಳ್ತಾರೆ. ಅಂಥ ಒಂದು ಪರಿಸ್ಥಿತಿ ತಂದು ಇವತ್ತು ಅವರ ಒಂದು ಗೌರವನೂ ಹಾಳು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಬೆಳಿಬೇಕು ಅಂದರೆ ಇನ್ನು ಬೆಳೆಯಲ್ಲ. ಅದು ಯಾವುದು ಈ ಹಾಲು ಒಕ್ಕೂಟ ಇದೆಯಲ್ಲ, ಇನ್ನು ಅದಕ್ಕೆ ಕೆಳಕ್ಕೆ ಬರೋದೆ, ಇನ್ನೇನು ಮೇಲಕ್ಕೆ ಹೋಗಲ್ಲ, ಆ ಮಟ್ಟಕ್ಕೆ ಬರ್ತದೆ ಅಂತ ನಾನು ಹೇಳ್ತಾ ನಾನು ಅನಿಸ್ಕೆನ